ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚಂದ್ರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದ್ರು ಇನ್ಫೋ. ಸೊ ನಾನು ಆಗಲೇ ಹಾಗೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ KFC ಬಗ್ಗೆ. ಸೊ KFCಲಿ ಹೇಗೆ ಜಾಬ್ ತೊಗೊಳ್ಳೋದು, ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಆದರೂ ನೋಡಿ. ಸೊ KFCಲಿ ಹೇಗೆ ಜಾಬ್ ತೊಗೊಳ್ಳೋದು, ಸೊ ಕರ್ನಾಟಕ ಅಂದರೆ ಬ್ಯಾಂಗ್ಳೂರು ಅಲ್ಲದೆ ಸುತ್ತಮುತ್ತ, ಸುತ್ತಮುತ್ತ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ತೊಗೋಬೋದು, ಇಡೀ ಇಂಡಿಯಾದಲ್ಲಿ ಎಲ್ಲೇ ತೊಗೋಬೋದು ಅವೈಲೇಬಲ್ ಇದ್ದರೆ. ಸೊ ಅದನ್ನು ಹೇಗೆ ಹುಡ್ಕೋದು ಅಂತ ನಾನು ಹೇಳ್ತೀನಿ ಗೂಗಲಲ್ಲಿ. ಸೊ ಫಸ್ಟ್ ಗೂಗಲ್ಗೆ ಹೋಗಿ ಇಲ್ಲಿ ನನ್ನ ಫೋಟೋ ಹಾಕಿರ್ತೀನಿ, ಆ ಫೋಟೋನ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇದು ಬರ್ತದೆ, ಒಂದು ಚಿಕ್ಕದು ಒಂದು ಲಿಂಕ್ ಬರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸಾರಿ, ಆ ಲಿಂಕನ್ನು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಬರ್ತದೆ. ಸೊ ನಿಮಗೆ ಅವೈಲೇಬಲ್ ಜಾಬ್ ಇರೋದು 3 ಥರ. ಸೊ ಟೀಮ್ ಮೆಂಬರ್, ರೆಸ್ಟೋರೆಂಟ್ ಜನರಲ್ ಮ್ಯಾನೇಜರ್, ಏರಿಯಾ ಕೋಚ್. ನಿಮ್ಗೆ ಯಾವ್ದು ಬೇಕು, ನಿಮ್ಮ ಕ್ವಾಲಿಫಿಕೇಷನ್ ಮೇಲೆ ನಿಮ್ಗೆ ಯಾವ್ದು ಬೇಕೋ ಆ ಜಾಬ್ನ ಸೆಲೆಕ್ಟ್ ಮಾಡಿ. ಉದಾಹರಣೆಗೆ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. 18 ವರ್ಷದ ಮೇಲ್ಪಟ್ಟವರು, ಗಂಡಾದರೂ ಮಾಡ್ಬೋದು, ಹೆಣ್ಣಾದರೂ ಮಾಡ್ಬೋದು. ಉದಾಹರಣೆಗೆ ನಾನು ಟೀಮ್ ಮೆಂಬರ್ ತೊಗೋತೀನಿ. ಸೊ ಟೀಮ್ ಮೆಂಬರ್ ಕ್ಲಿಕ್ ಮಾಡಿದೆ. ಸೊ ಈ ಥರ ಒಂದು ಫಾರ್ಮ್ ಬರ್ತದೆ. ಅಲ್ಲಿ ನೇಮ್ ಕ್ಲಿಕ್ ಮಾಡಿ. ಫಸ್ಟ್ನೇದು ನೇಮು, ಸೆಕೆಂಡ್ನೇದು ಮೇಲ್ ಅವ್ರ ಜೆಂಡರು, 3ನೇದು ಮೊಬೈಲ್ ನಂಬರು, 4ನೇದು ಇಮೇಲ್ ID, 5ನೇದು ಡೇಟ್ ಆಫ್ ಬರ್ತು ನೀವು. ಮತ್ತು ಇದು ಕ್ಯಾಟಗಿರಿ ಮೀನ್ಸ್ ನಿಮಗೆ ಎಲ್ಲಿ ಬೇಕು, ಯಾವ ಡಿಪಾರ್ಟ್ಮೆಂಟಲ್ಲಿ ಬೇಕು. ಇನ್ಸ್ಟೋರು, ರೈಡರು, ಸ್ಪೀಚ್ ಆ್ಯಂಡ್ ಹೈಯರ್ ಅಂತ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಸಿಟಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿದೆ. ಸೊ ಮುಂಬೈ, ಮೈಸೂರು, ನಾಗ್ಪುರ್, ನಮ್ಮ ಚಿತ್ರದುರ್ಗ, ಭದ್ರಾವತಿ, ನಿಮ್ಗೆ ಎಲ್ಲಿ ಬೇಕಲ್ಲಿ. ಉದಾಹರಣೆಗೆ ಚಿತ್ರದುರ್ಗ, ಮೈಸೂರು ಅಂತ ಹಾಕ್ತೀನಿ. ಮೈಸೂರು ಬಂತು. ಹುಬ್ಳಿ ಬಂತು. ನಿಮಗೆ ಯಾವ ಸಿಟಿ, ಈ ವಿಡಿಯೋನ ಯಾವ ಸಿಟಿಯಿಂದ ನೋಡ್ತಾ ಇದ್ದೀರಾ ಅವರು ಟ್ರೈ ಮಾಡಿ. ಆ ಸಿಟಿಲಿದ್ರೆ ಬರ್ತದೆ. 90 ಭಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ ಇದು KFC. 10% ಮೇ ಬಿ ಸಮ್ ಸಿಟಿಲಿ ಇರೋದಿಲ್ಲ ಅನ್ಕೋತೀನಿ. ಅದೊಂದಾಯಿತು, ಸಿಟಿ ಆಯಿತು. ಮತ್ತು ನೆಕ್ಸ್ಟು ಅದೇ ಆ ಸಿಟಿಲಿ ಹಾಕಿದ ತಕ್ಷಣ ನಿಮಗೆ ಎಲ್ಲೆಲ್ಲಿ, ಉದಾಹರಣೆಗೆ ಬೆಂಗಳೂರು ಅಂತ ಹಾಕ್ತೀನಿ ನಾನು. ಬ್ಯಾಂಗ್ಳೂರು, ಓಕೆ. ಸೊ ಬ್ಯಾಂಗ್ಳೂರು ಅಂತ ಹಾಕಿನಿ ನಾನು. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿದೆ ಅದು ಎಲ್ಲ ಡೀಟೇಲ್ಸ್, ಬ್ಯಾಂಗ್ಳೂರಲ್ಲಿ ಎಷ್ಟು KFC ಇದೆ ಎಲ್ಲ ಡೀಟೇಲ್ಸು ಬರ್ತದೆ. ನೆಕ್ಸ್ಟು ನಿಮಗೆ ಬಂದು ಎಂಪ್ಲಾಯ್ ಅಂದರೆ ಫುಲ್ ಟೈಮ್ ಬೇಕಾ, ಪಾರ್ಟ್ ಟೈಮ್ ಬೇಕಾ, ಎಂಪ್ಲಾಯ್ಮೆಂಟ್ ಟೈಪ್ ಅದೊಂದು. ನೆಕ್ಸ್ಟು ಆಧಾರ್ ನಂಬರ್ ಹಾಕಿ. ನೆಕ್ಸ್ಟ್ ಮತ್ತು ನಿಮ್ಮ ಆಧಾರ್ ನಂಬರ್ ಫೋಟೋ ಒಂದು ಹಾಕಿ. ಎಜುಕೇಷನ್ ನೀವೇನು ಇಲ್ಲಿ 10th ಮೇಲೆ ಕೇಳಿದ್ದಾರೆ, 10th ಪಾಸ್ ಆಗಿರಲೇಬೇಕು. 10th ಅಥವಾ 12 ಗ್ರಾಜುಯೇಟ್, ಡಿಪ್ಲೊಮೊ ನೀವೇನು ಮಾಡಿದ್ದೀರ ಅದು. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕಿ. ಫ್ರೆಷರ್ಗೂ ಅವೈಲೇಬಲ್ ಇದೆ, ಏನು ತೊಂದರೆ ಇಲ್ಲ. ಫ್ರೆಷರು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಅದೊಂದು ಬಂದೆ ಶೋರಿ. ಮತ್ತು ನೀವು ಹೇಗೆ ಇದನ್ನು ಎಲ್ಲಿ ನೋಡಿದ್ರಿ, ನೀವೇ ಡೈರೆಕ್ಟಾಗಿ ನೋಡಿದ್ರಾ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಾ, ಸೋಷಲ್ ಮೀಡಿಯಾದಲ್ಲಿ ನೋಡಿದ್ರಾ, ಫ್ರೆಂಡ್ ಏನಾರು ಹೇಳಿದ್ರು ಅಂತ ಹೇಳ್ತಾರೆ. ಸೋಷಲ್ ಮೀಡಿಯಾ ಅಂತ ಹಾಕಿ. ಸೋಷಲ್ ಮೀಡಿಯಾ ಅಂತ ಕೊಟ್ಮೇಲೆ ಇಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಕೊಡಿ. ಮತ್ತು ನಿಮಗೆ ಬ್ಯಾಂಕ್ ಅಕೌಂಟ್ ಇದೆಯಾ ಇಲ್ವ ಅಂತ ಕೇಳ್ತದೆ. ಬ್ಯಾಂಕ್ ಅಕೌಂಟ್ ಇದೆ ಅಂತ ಕೊಡಿ, ಬ್ಯಾಂಕ್ ಅಕೌಂಟ್ ಇದ್ದರೆ. ಮತ್ತು ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಇದೆ ಅಂತ ಕೊಟ್ಮೇಲೆ ಬ್ಯಾಂಕ್ ನೇಮ್ ಕೇಳ್ತದೆ. ಬ್ಯಾಂಕ್ ನೇಮ್ ಕೊಟ್ಟಿದ್ಮೇಲೆ ನಿಮಗೆ ಅಪ್ಲೈ ಅಂತ ಕೊಟ್ಮೇಲೆ ನಿಮಗೆ 1 ವೀಕಲ್ಲಿ ನಿಮಗೆ ಕಾಲ್ ಬರ್ತದೆ. 1 ವೀಕಲ್ಲಿ ಬರ್ಬೋದು, 3 ಡೇಸಲ್ಲಿ ಬರ್ಬೋದು. ಅಲ್ಲಿ ಏರಿಯಾ ಮ್ಯಾನೇಜರ್ ಅಂತ ಇರ್ತಾರೆ ಅಥವಾ ಸ್ಟೋರ್ ಮ್ಯಾನೇಜರ್ ಅಂತ ಇರ್ತಾರೆ. ಅವರಿಬ್ಬರಲ್ಲಿ ಯಾರು ಬೇಕಾದ್ರೆ ಕಾಲ್ ಮಾಡ್ಬೋದು ನಿಮಗೆ. ಸೊ ಈ ಥರ ಜಾಬ್ ತೊಗೋಬೋದು. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ನೋಡಾದ್ಮೇಲೆ ಸುಮ್ಮನೆ ಆಗಬೇಡಿ. ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಸೊ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ